ಕೆಟ್ಟ ಮೆಸೇಜ್ ಹಾಕರೆ ತನ್ನ ಗೆಳೆಯನ್ಗೆ ಹೇಳಿದ್ರೆ ಇನ್ನು ಊರಲ್ಲಿ ಹೋಗೋರ್ಗೆ ಹೇಳಕತ್ತದ ಪವಿತ್ರ. ಬಟ್ ಅಲ್ಟಿಮೇಟ್ ಆಗಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ದೀಪಕ್ ಅನ್ನೋದು ಇವತ್ತಿನ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. ಆಮೇಲೆ ಮುನಿ ಪದೇ ಪದೇ ನಮ್ಮ DGP ಮತ್ತೆ ದಯಾನಂದ್ ಮೇಲೆ CBI ಅಸ್ತ್ರನ ಬಳಸಿದಾನೆ. ಏನ್ ಹೇಳಿದಾನೆ ಅಂತಂದ್ರೆ, ನೀವೇನಾದ್ರೂ ದರ್ಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ CBI ಕೈಯಲ್ಲಿ ತಗಲಾಕೊಂಡು ನೀವು ನಿಮ್ಮ ಜೀವನವನ್ನ ಕೊನೆ ಮಾಡ್ಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ IPS ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರೋ ಹೇಳಿದ್ರು. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ, ನೋಡಿ ಸಿದ್ದರಾಮಯ್ಯನವರೇ, ತಾವು ವಕೀಲರು, ಈ ಎಂಟೈರ್ ರೇಣುಕಾಸ್ವಾಮಿ ಕೊಲೆನ ದಿಕ್ಕು ತಪ್ಪೋಗಿದೆ. ಕೊಲೆ ಮಾಡ್ದೋನು ಮಾಡಿಸ್ದೋನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ. ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದ್ದಾನೆ. ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ. ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು, ಕೊಲೆ ಮಾಡಕ್ ಕೇಳಿದ್ದು ಮುನಿ, ಮಾಡಿದ್ದು A13 ದೀಪಕ್, ತಲೆ ಕಟ್ಟ ದರ್ಶನ. ಇವನ್ ಸ್ವಲ್ಪ ಕೊಬ್ಬಾಗಿಪ್ಪ. ಇವ್ನ್ ಯಾವಾಗ ಒಂದ್ 7 ಡೇಟ್ ಹೊಡೆದವನೇ, ಅದನ್ನ ವಿಡಿಯೋ ಮಾಡಿ ಮೊನ್ನೆ ಮಕ್ಕಳು ತಗೊಂಡೋಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ. ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡ್ದಂಗೆ ಪ್ರೂವ್ ಆಯ್ತು. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಒದ್ದಿಗೆ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರದಂಗೆ. ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡ್ಬೇಕು. ಪ್ಲೀಸ್ ಶಿಫ್ಟ್ ದಿಸ್ ಕೇಸ್ ಟು CID. ಈ ಒಂದು ಆಂಗಲ್ ಅಲ್ಲಿ ದಯಮಾಡಿ ತನಿಖೆ ಮಾಡಿ. ಕೊಲೆ ಆಗಿರೋದು ನಿಜ. ಆಮೇಲೆ ರೇಣುಕಾಸ್ವಾಮಿ ಸಾವಿನ ಬಗ್ಗೆ ನಮ್ಗೆ ನಿಜವಾಗ್ಲೂ ಮರುಕ ಇದೆ. ಅವನ್ ಆಗಬಾರ್ದಾಗಿತ್ತು, ಒಂದ್ ಮೆಸೇಜ್ಗೋಸ್ಕರ ಕೊಲೆ ಆಗ್ಬಾರ್ದಾಗಿತ್ತು. ಕೊಲೆ ಮಾಡ್ದೋನು ದರ್ಶನ್ ಅಲ್ಲ, ಕೊಲೆ ಮಾಡ್ದೋನು ದೀಪಕ್.